ಹೌದು, ಕಳ್ಳತನ ಮಾಡೋದನ್ನೇ ಕಸುಬಾಗಿಸಿಕೊಂಡಿದ್ದ ಕದಿಮನೊಬ್ಬ ಈಗ ವಿಜಯಪುರ ಪೊಲೀಸರ ಅತಿಥಿಯಾಗಿದ್ದಾನೆ. ವಿಜಯಪುರ ಟೌನ್ ನಿವಾಸಿ ಖಲೀಲ್ ಅಹಮದ್ ಬಂಧಿತ ಆರೋಪಿ. ಈತ ಪೆಟ್ರೋಲ್ ಬಂಕ್ ಒಂದರಲ್ಲಿ ಕೆಲಸ ಮಾಡಿಕೊಂಡಿದ್ದ. ಆದರೆ ಬಂದ ಸಂಬಳದಲ್ಲಿ ಜೀವನ ಸಾಗಿಸಲು ಕಷ್ಟವೆಂದು ಸುಲಭವಾಗಿ ಹಣ ಸಂಪಾದಿಸುವ ದುರಾಸೆಯಿಂದ ಬೈಕ್ ಕಳ್ಳತನಕ್ಕಿಳಿದಿದ್ದ. ತನ್ನ ಬಳಿ ಸುಮಾರು 25 ಮಾಸ್ಟರ್ ಕೀಗಳನ್ನ ಇಟ್ಟುಕೊಂಡಿದ್ದ. ಈತ ವಿಶೇಷವಾಗಿ ಸ್ಪ್ಲೆಂಡರ್ ಬೈಕ್ಗಳನ್ನೇ ಟಾರ್ಗೆಟ್ ಮಾಡಿ ಕದಿಯುತ್ತಿದ್ದ. ಅಷ್ಟೇ ಯಾಕೆ, ಸಾಕ್ಷಾತ್ ಪೊಲೀಸ್ ಠಾಣೆಯ ಮುಂದೆಯೂ ಬೈಕ್ ಕದ್ದು ತನ್ನ ಕೈ ಚಳಕ ತೋರಿಸಿದ್ದ. ಪಬ್ಲಿಕ್ ಯಾರು ಬರ್ತಾರೆ ಪಬ್ಲಿಕ್ ಬರ್ರಿ ಜೂನ್ 18ರಂದು ಮುನಿಕೃಷ್ಣ ಎಂಬುವವರು ತಮ್ಮ ಬೈಕ್ ಕಳುವಾಗಿರುವ ಬಗ್ಗೆ ವಿಜಯಪುರ ಠಾಣೆಗೆ ದೂರು ನೀಡಿದ್ರು. ಪ್ರಕರಣ ಬೆನ್ನತ್ತಿದ ಪೊಲೀಸರು ಮರುದಿನವೇ ಅಂದ್ರೆ ಜೂನ್ 19ರಂದು ಆರೋಪಿ ಖಲೀಲ್ನನ್ನ ವಶಕ್ಕೆ ಪಡೆದಿದ್ದಾರೆ. ವಿಚಾರಣೆ ವೇಳೆ ಆತ ದೇವನಹಳ್ಳಿ, ಹೊಸಕೋಟೆ, ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಯ ಮಾಸ್ತಿ, ಮಾಲೂರು ಸೇರಿದಂತೆ ಹಲವೆಡೆ ಬರೋಬ್ಬರಿ 20 ಲಕ್ಷ ರು ಮೌಲ್ಯದ 42 ಬೈಕ್ಗಳನ್ನ ಕದ್ದಿರುವುದಾಗಿ ಬಾಯ್ಬಿಟ್ಟಿದ್ದಾನೆ. ಸದ್ಯ ವಶಪಡಿಸಿಕೊಂಡ ಎಲ್ಲ ವಾಹನಗಳನ್ನ ದೂರು ನೀಡಿದ್ದ ಮಾಲೀಕರಿಗೆ ಹಸ್ತಾಂತರಿಸಲಾಗಿದೆ. ಆರೋಪಿಯ ವಿರುದ್ಧ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸಲಾಗುತ್ತದೆ. ವಾಹನ ಸವಾರರು ಎಚ್ಚರಿಕೆಯಿಂದ ಇರಬೇಕು. ಸಾರ್ವಜನಿಕರ ಹಿತದೃಷ್ಟಿಯಿಂದ ನಾವು ಆಗಾಗ ವಾಹನ ತಪಾಸಣೆ ಮಾಡುತ್ತೇವೆ. ಈ ಕಾರ್ಯಾಚರಣೆ ನಡೆಸಿದ ಪೊಲೀಸ್ ತಂಡವನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂಬಿ ಚಂದ್ರಕಾಂತ್ ಪ್ರಶಂಸಿಸಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚಂದ್ರಕಾಂತ್ ಮಾರ್ಗದರ್ಶನದಲ್ಲಿ ನಡೆದ ಈ ಕಾರ್ಯಾಚರಣೆಯಲ್ಲಿ ಪೊಲೀಸ್ ಅಧೀಕ್ಷಕ ವೆಂಕಟೇಶ್ ಪ್ರಸನ್ನ, ಲಕ್ಷ್ಮೀನಾರಾಯಣ, ದೊಡ್ಡಬಳ್ಳಾಪುರ ಉಪವಿಭಾಗದ ಪೊಲೀಸ್ ಉಪಾಧೀಕ್ಷರಾದ ಎಸ್ ಪಾಂಡುರಂಗ, ವಿಜಯಪುರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಲಕ್ಷ್ಮೀನಾರಾಯಣ್, ಪಿಎಸ್ಐ ಸುನೀಲ್ ಕುಮಾರ್, ಪಿಎಸ್ಐ ಶಿವಪ್ರಸಾದ್, ಎಎಸ್ಐಗಳಾದ ಚಂದ್ರಪ್ಪ, ನಾಗರಾಜ್ ಮತ್ತಿತರರು ಭಾಗವಹಿಸಿದ್ರು. ಹೈದರ್ ಸಾಬ್, ನ್ಯೂಸ್ ಟಿವಿ, ದೇವನಹಳ್ಳಿ.